ಓಂ ಯಮಾಯ ಮಧುಮತ್ತಮಂ ರಾಜ್ಞೇ ಹವ್ಯಂ ಜುಹೋತನ ಇದಂ ನಮರ್ಷಿಭ್ಯ ಪೂರ್ವಜೇಭ್ಯ ಪೂರ್ವೇಭ್ಯ ಪತಿಕೃದ್ಭ್ಯಃ. ನನ್ನ ಸಮಸ್ತ ಪ್ರೀತಿಯ ಬಂಧು ಭಗಿನಿಯರಿಗೆ ಡಾಕ್ಟರ್ ಸುಕುಮಾರ್ ಶಾಸ್ತ್ರಿ ಮಾಡುವ ವಂದನೆಗಳು. ಬಂಧುಗಳೇ, ನಮ್ಮ ಪರಿವಾರಗಳು ಸಮಾಜವು ಮಹಾ ಆಲಯವಾಗಬೇಕಿತ್ತು. ಮಹಾಲಯ ಏಕೆ ಆಗಿದೆ? ಈ ಸಂದೇಹ ನನ್ನಲ್ಲಿ ಮೂಡಿ ಬಂದಿದೆ. ನನ್ನ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತೇನೆ. ನೀವು ಕೂಡ ಈ ವಿಷಯದಲ್ಲಿ ಚಿಂತನೆ ಮಾಡಿ. ಬಂಧುಗಳೇ, ನಾಳೆಯಿಂದ ಈ ಮಹಾಲಯ ಪಿತೃಪಕ್ಷ ಆರಂಭವಾಗುತ್ತದೆ. ಆದರೆ ಇದರಲ್ಲಿ ಪಿತರ ನೋಡಿ, ಪಿತರ ಎಂದರೆ ಅದರಲ್ಲಿ ರಕ್ಷಣೆ ಮೊದಲನೆಯದು. ಆಮೇಲೆ ತ್ರಿಪ್ಲವನ ಸಂರಕ್ಷಣೆಯೋ. ನೋಡಿ, ಪಿತರ ಎಂದು ಹೇಳಿದರೆ ಮೊದಲನೆಯದಾಗಿ ರಕ್ಷಣೆಯನ್ನು ಮಾಡುವಂಥದ್ದು ಮತ್ತು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಿಕೊಂಡು ಈ ಭವಸಾಗರದಿಂದ ಪಾರು ಮಾಡುವಂತಹ ಯಾವ ಪಥ ಪ್ರದರ್ಶಕರಿದ್ದಾರೆ, ಋಷಿಗಳು ಇದ್ದಾರೆ, ಅವರು ಪಿತರರು. ಅಸ್ಮನ್ನತಿರೀಯತೆ ಸಂರಭಧ್ವಂ ಉತ್ತಿಷ್ಠತಾ ಪ್ರತರತಾ ಸಖಾಯ. ಇದು ಯಜುರ್ವೇದದ ಮಂತ್ರ. ಬಂಧುಗಳೇ, ನಮ್ಮ ಈ ಜೀವನದಲ್ಲಿ ನಾವು ಮಾಡಿದ ಪಾಪಗಳಿವೆ. ಪರಮಾತ್ಮನು ಹೇಳುತ್ತಾನೆ, ನೀನು ನಿನ್ನ ಜ್ಞಾನ ಮತ್ತು ಯೋಗ ಬಲದಿಂದ ಮೇಲಕ್ಕೆದ್ದು ಆತ್ಮೋನ್ನತಿಯನ್ನು ಮಾಡುತ್ತಾ ಈ ಭವಸಾಗರವನ್ನು ಪಾರು ಮಾಡಬೇಕು. ನಮಗೆ ಮೇಲೆ ಎತ್ತುವವರು ಆತ್ಮೋನ್ನತಿಯನ್ನು ಮಾಡಿಕೊಂಡು ಇಲ್ಲಿಂದ ಮೃತ್ಯುರ್ಮಾ ಅಮೃತಂಗಮಯ ಇದನ್ನು ಹೇಳಿಕೊಡುವವರು ಯಾರು? ಸರಿಯಾದ ಪತಿಕೃದ್ಭ್ಯ ಋಷಿಭ್ಯ ಇವರು ಯಾರು? ಇದನ್ನು ನಾವು ಮೊದಲು ವಿಚಾರ ಮಾಡಬೇಕಾಗಿದೆ. ಬಂಧುಗಳೇ, ಜಗತಃ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು ಎಂದು ಎಲ್ಲರೂ ಹೇಳುತ್ತಾರೆ. ಶಿವನ ಪ್ರಮುಖ ಶಿಷ್ಯನಾದ ಆಚಾರ್ಯ ನಂದಿ, ಈ ನಂದಿಯನ್ನು ಭೋಪಭಟ್ಟ ಎತ್ತನ್ನಾಗಿ ಮಾಡಿದ. ಇಲ್ಲಿಯೇ ಮಹಾಲಯಕ್ಕೆ ಆರಂಭವಾಯಿತು. ಬಂಧುಗಳೇ, ಆಚಾರ್ಯ ನಂದಿ ಮಹಾನ್ ವೈಯಾಕರಣನಾಗಿದ್ದ. ಅವನಿಗೆ ಸಕಲ ಶಾಸ್ತ್ರವನ್ನು, ವ್ಯಾಕರಣ ಜ್ಞಾನವನ್ನು ಕೊಟ್ಟಿದ್ದ. ಬಂಧುಗಳೇ, ಮಹರ್ಷಿ ಪತಂಜಲಿಯವರು ಮಹಾಭಾಷ್ಯದಲ್ಲಿ ಇದರ ಉಲ್ಲೇಖವನ್ನು ಮಾಡಿದ್ದಾರೆ. ಎರಡನೆಯದಾಗಿ, ಶಿವ ಆಚಾರ್ಯನೊಂದಿಗೆ ಆಯುರ್ವೇದವನ್ನು ಕಲಿಸಿದ. ಚರಕ ಸಂಹಿತೆಯಲ್ಲಿ ಮಹರ್ಷಿ ಚರಕರು ಸ್ಪಷ್ಟವಾಗಿ ಬರೆದಿದ್ದಾರೆ, ಶಿವನ ಶಿಷ್ಯನಾದ ಆಚಾರ್ಯನಂದಿ ಮೊದಲು ಆಯುರ್ವೇದ ಗ್ರಂಥವನ್ನು ಬರೆದಿದ್ದ. ನಾಭಿತಂತ್ರ ಎಂಬ ಗ್ರಂಥವು ಪ್ರಮುಖವಾಗಿತ್ತು. ಈ ನಾಭಿತಂತ್ರ ಏನೆಂದು ಹೇಳಿದರೆ, ನಮ್ಮ ಈ ನಾಭಿಯಲ್ಲಿ ಈ ಮಧ್ಯದ ಬೆರಳನ್ನು ಒಳಗೆ ಇಟ್ಟುಕೊಂಡು ರೋಗಿಯ ಅಜ್ಜನಿಗೆ ಯಾವ ಕಾಯಿಲೆ ಇತ್ತು, ಅಪ್ಪನಿಗೆ ಯಾವ ಕಾಯಿಲೆ ಇತ್ತು, ಈವಾಗ ಈ ರೋಗಿಗೆ ಯಾವ ಕಾಯಿಲೆ ಇದೆ, ಮುಂದೆ ಯಾವ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ, ಇದೇ ನಾಭಿತಂತ್ರದ ವೈಶಿಷ್ಟ್ಯ. ಆದರೆ ಈ ನಾಭಿತಂತ್ರ ದುರ್ಭಾಗ್ಯವಶಾತ್ ನಮಗೆ ಸಿಗುವುದಿಲ್ಲ.
ಕೇವಲ ಚರಕ ಸಂಹಿತೆಯಲ್ಲಿ ಮಹರ್ಷಿ ಚರಕರು ಉಲ್ಲೇಖವನ್ನು ಮಾತ್ರ ಮಾಡುತ್ತಾರೆ. ಬಂಧುಗಳೇ, ವಾತ್ಸ್ಯಾಯನ ನನ್ನ ಕಾಮಸೂತ್ರದ ಆರಂಭದಲ್ಲಿಯೇ ಬರೆಯುತ್ತಾನೆ, ಶಿವನ ಶಿಷ್ಯನಾದ ಆಚಾರ್ಯ ನಂದಿ ಸಹಸ್ರಾಧ್ಯಾಯವುಳ್ಳ ಕಾಮಸೂತ್ರವನ್ನು ಬರೆದಿದ್ದ. ಅದರ ಸಾರವನ್ನು ನಾನು ಇಲ್ಲಿ ಬರೆಯುತ್ತಾ ಇದ್ದೇನೆ. ಭರತನಾಟ್ಯ ಶಾಸ್ತ್ರವನ್ನು ಬರೆದ ಭರತ ಮುನಿ ಜಗ್ರಾಹ ಪಾಠ್ಯಂ ಋಗ್ವೇದಾತ್ ಸಾಮಭ್ಯೋ ಗೀತಿಮೇವ ಚ ಯಜುರ್ವೇದಾತ್ ಅಭಿನಯನನ್ ರಸಾನ್ ಅಥರ್ವಣಾದಪಿ. ನಾನು ಪಾಠ್ಯವನ್ನು ವಿಷಯವನ್ನು ಋಗ್ವೇದದಿಂದ ಗ್ರಹಣ ಮಾಡಿಕೊಂಡೆ, ಯಜುರ್ವೇದದಿಂದ ಅಭಿನಯನವನ್ನು ಪ್ರಾಪ್ತ ಮಾಡಿಕೊಂಡೆ, ಸಂಗೀತವನ್ನು ಸಾಮವೇದದಿಂದ ಪ್ರಾಪ್ತ ಮಾಡಿಕೊಂಡೆ, ಆಮೇಲೆ ರಸವನ್ನು ಅಥರ್ವವೇದದಿಂದ ಪ್ರಾಪ್ತ ಮಾಡಿಕೊಂಡೆ. ಬಂಧುಗಳೇ, ಆಮೇಲೆ ಅವನು ಹೇಳುತ್ತಾನೆ, ನನ್ನ ಗುರುಗಳು ಶಿವ ಮತ್ತು ಪಾರ್ವತಿಯರು ಯಥಾರ್ಥ ರೂಪದಲ್ಲಿ ಸಕಲ ಜ್ಞಾನ ಭಂಡಾರನಾಗಿದ್ದ, ಸಂಪೂರ್ಣ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ ಮಹಾಯೋಗಿ ಶಿವ ಮತ್ತು ಪಾರ್ವತಿ ನಮ್ಮ ಮೊದಲನೆಯ ಪಿತರರು. ಎರಡನೆಯದಾಗಿ ಶ್ರೀಕೃಷ್ಣ 36ನೇ ವಯಸ್ಸಿನಲ್ಲಿ ರುಕ್ಮಿಣಿ ಸಮೇತನಾಗಿ ಮಂತ್ರದ್ರಷ್ಟಾರರಾದ ಘೋರ ಆಂಗಿರಸ ಋಷಿಯ ಆಶ್ರಮದಲ್ಲಿ 12 ವರ್ಷಗಳಿದ್ದು ಸಕಲ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ಯೋಗ ಸಾಧನೆಯನ್ನು ಮಾಡಿದ. ಆಮೇಲೆ ಈ ಜಗತ್ತಿನ ರಕ್ಷಣೆಯನ್ನು ಮಾಡಿಕೊಂಡು ಅದರ ನಂತರ ನಮಗೆ ಆ ದಿವ್ಯವಾದ ಜ್ಞಾನ ಭಗವದ್ಗೀತೆಯ ಜ್ಞಾನವನ್ನು ನಮಗೆ ಕೊಟ್ಟ. ಈ ಭಗವದ್ಗೀತೆಯ ಜ್ಞಾನವು ಸಾಧಾರಣವಲ್ಲ. ಇದನ್ನು ಸರಿಯಾದ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ವೇದವನ್ನು ಕೂಡ ಅರಿತುಕೊಳ್ಳಬೇಕು. ಬಂಧುಗಳೇ, ಮೂರನೆಯ ಪಿತರ ಮಹರ್ಷಿ ದಯಾನಂದ ಸರಸ್ವತಿ. ಮಹರ್ಷಿ ದಯಾನಂದ ಸರಸ್ವತಿಯವರು ಮಹಾನ್ ಯೋಗಿಗಳಾಗಿದ್ದರು, ಸನ್ಯಾಸಿಗಳಾಗಿದ್ದರು. ಅವರೊಂದಿಗೆ ಯಾವ ಸ್ತ್ರೀ ಇಲ್ಲ. ಆದರೆ ಅವರು ಪಿತರ. ನಾನು ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೆ ಅದನ್ನು. ನಮ್ಮ ಸತ್ಯ ಸನಾತನ ವೈದಿಕ ಧರ್ಮದ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿತ್ತು. ಚಕ್ರವ್ಯೂಹದಲ್ಲಿ ಸಿಲುಕಿದ ಅಭಿಮನ್ಯುವಿನಂತೆ ನಮ್ಮ ಪರಿಸ್ಥಿತಿ ಬಹಳ ಕಷ್ಟದಾಯಕವಾಗಿತ್ತು. ಆ ಸಮಯದಲ್ಲಿ ಆ ಚಕ್ರವ್ಯೂಹದಿಂದ ಹೊರಗೆ ತೆಗೆದವರು ನಮಗೆ ಮಹರ್ಷಿ ದಯಾನಂದ ಸರಸ್ವತಿಯವರು. ಬಂಧುಗಳೇ, ಮಹರ್ಷಿ ದಯಾನಂದರು ಒಂದು ವೇಳೆ ಬಾರದೇ ಇರುತ್ತಿದ್ದರೆ ನಮ್ಮ ಪರಿಸ್ಥಿತಿ ಬಹಳ ಭಯಾನಕವಾಗುತ್ತಿತ್ತು. ಈ ರಾಷ್ಟ್ರದ ಸಂರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಪ್ರಥಮ ಸ್ವತಂತ್ರತಾ ಸಂಗ್ರಾಮದಲ್ಲಿ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಅವರು ಮಾಡಿದರು. ಎಲ್ಲ ರಾಜರನ್ನು ಒಟ್ಟುಗೂಡಿಸಿ ಸ್ವತಂತ್ರತಾ ಸಂಗ್ರಾಮಕ್ಕೆ ಪ್ರೇರಣೆಯನ್ನು ಕೊಟ್ಟರು. ಆಮೇಲೆ ಸಂಪೂರ್ಣ ಜಗತ್ತಿಗೆ ಅವರು ವೇದ ಮತ್ತು ಪರಮಾತ್ಮನ ವಾಸ್ತವಿಕ ಸ್ವರೂಪವನ್ನು ತೋರಿಸಿಕೊಟ್ಟರು. ಬಂಧುಗಳೇ, ಆತ್ಮಚರಿತ್ರೆಯಲ್ಲಿ ಅವರು ಬರೆಯುತ್ತಾರೆ, ನಾನು 400 ವರ್ಷಗಳಷ್ಟಾಗುವಷ್ಟು ಕಾಲ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿದ್ದೇನೆ. ಬ್ರಹ್ಮಚರ್ಯೇಣ ತಪಸಾ ದೇವಾ ಮೃತ್ಯುಮಭಾಗ್ನಥ. ಬ್ರಹ್ಮಚರ್ಯ ಬಲದಿಂದ ದೇವತೆಗಳು ಮೃತ್ಯುವನ್ನು ಜಯಿಸಿದರು. ಅದೇ ರೀತಿ ನಾನು 400 ವರ್ಷಗಳಷ್ಟು ಕಾಲ ಜೀವಿಸಲು ಸಾಧ್ಯವಾದ ಬ್ರಹ್ಮಚರ್ಯ ಮತ್ತು ಯೋಗ ಸಾಧನೆಯನ್ನು ಮಾಡಿದ್ದೇನೆ. ಅವರಿಗೆ ಹಂಬಲವಿತ್ತು, ಪ್ರಬಲವಾದ ಇಚ್ಛೆ ಇತ್ತು. 400 ವರ್ಷಗಳಷ್ಟು ಕಾಲ ಬದುಕಿಕೊಂಡು ಈ ಸಮಗ್ರ ವಿಶ್ವದ ಅಜ್ಞಾನಾಂಧಕಾರವನ್ನು ನಷ್ಟ ಮಾಡಿಕೊಂಡು ಎಲ್ಲರಿಗೂ ಪರಮಾತ್ಮ ಮತ್ತು ವೇದಜ್ಞಾನದ
ವಾಸ್ತವಿಕ ಸ್ವರೂಪವನ್ನು ತಿಳಿಸಬೇಕು, ಸಕಲ ಜ್ಞಾನ ವಿಜ್ಞಾನವನ್ನು ತಿಳಿಸಬೇಕು, ಈ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು. ಇದು ಅವರ ಪ್ರಬಲ ಇಚ್ಛೆಯಾಗಿತ್ತು. ಆದರೆ ಧೂರ್ತರು 18 ಬಾರಿ ವಿಷಪ್ರಾಶನವನ್ನು ಮಾಡಿದರು. ಕೇವಲ 60-65 ವರ್ಷದ ಒಳಗೆ ಅವರು ಅಸುನೀಗಬೇಕಾಯಿತು. ಬಂಧುಗಳೇ, ನಮ್ಮ ನಿಜವಾದ ಪಿತರ ಎಂದರೆ ರಕ್ಷಣೆಯನ್ನು ಮಾಡುವವರು ಮತ್ತು ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿಕೊಂಡು ನಮಗೆ ಮೇಲೆತ್ತಿಕೊಂಡು ಈ ಭವಸಾಗರದಿಂದ ಪಾರು ಮಾಡುವ ಪಿತರ. ಯಮಾಯ ಮಧುಮತ್ತಮಂ ರಾಜ್ಞೇ ಹವ್ಯಂ ಜಿಹೋತನ. ಸಕಲ ಸಂಸಾರಕ್ಕೆ, ಸಕಲ ಜಗತ್ತಿಗೆ ಪ್ರಕಾಶವನ್ನು ಕೊಡುವ ಸೃಷ್ಟಿಯ ನಿಯಾಮಕನಾದ ಈ ಪರಮಾತ್ಮನಿಗೆ ನಾವು ಹವ್ಯದಲ್ಲಿ ಶ್ರೇಷ್ಠವಾದ ಹವಿಸ್ಸನ್ನು ಅರ್ಪಿಸೋಣ. ಇದಂ ನಮ್ಮ ಋಷಿಭ್ಯ ಪೂರ್ವಜೇಭ್ಯ ಪೂರ್ವೇಭ್ಯ ಪತಿಕೃದ್ಭ್ಯ. ನಮ್ಮ ಪೂರ್ವಜರಾದ ಸೃಷ್ಟಿಯ ಆದಿಯಲ್ಲಿಯೂ ಮತ್ತು ಪೂರ್ವ ಸೃಷ್ಟಿಯಲ್ಲಿಯೂ ಆದ ಋಷಿಗಳಿಗೆ ನಮ್ಮ ಪ್ರಣಾಮಗಳು. ನಮಗೆ ಸಮಯ ಸಮಯದಲ್ಲಿ ಪಥಪ್ರದರ್ಶಕರಾಗಿ ಮಾರ್ಗದರ್ಶನವನ್ನು ಮಾಡಿಕೊಂಡು ವೇದ ಮತ್ತು ಪರಮಾತ್ಮನ ವಾಸ್ತವಿಕ ಸ್ವರೂಪವನ್ನು ತಿಳಿಸುತ್ತಾ ನಮ್ಮ ಮಾರ್ಗದರ್ಶನವನ್ನು ಮಾಡುವವರಿಗೂ ಪತಿಕೃದ್ಭ್ಯ ಅಂತ ಪಥ ಪ್ರದರ್ಶಕರಿಗೂ ನಮ್ಮ ವಂದನೆಗಳು. ಬಂಧುಗಳೇ, ನಾವು ನಮ್ಮ ನಿಜವಾದ ಪಿತರರು ಯಾರು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ಮಂತ್ರ ಪಿತೃಸೂಕ್ತದಲ್ಲಿ, ನಾನು ಮೊದಲನೇ ಮಂತ್ರ ಹೇಳಿದ್ದು ಕೂಡ ಅದು ಪಿತೃಸೂಕ್ತದಲ್ಲಿಯೇ ಬರುತ್ತದೆ. ಆಮೇಲೆ ಇನ್ನೊಂದು ಮಂತ್ರ ನಿಮ್ಮ ಮುಂದೆ ಹೇಳುತ್ತೇನೆ. ಏ ಅಗ್ನಿದಗ್ಧ ಏ ಅನಗ್ನಿದಗ್ಧ ಮಧ್ಯೆ ಸದಯಾಮಾದಯಂತೆ. ಬಂಧುಗಳೇ, ಈ ಅಗ್ನಿದಗ್ಧ, ಇದರ ಭಾಷ್ಯಕಾರರು ಇದರ ಅರ್ಥವನ್ನು ಏನು ಮಾಡಿದ್ದಾರೆ ಗೊತ್ತುಂಟ? ಯಾರನ್ನು ಅಂತ್ಯೇಷ್ಟಿ ಮೂಲಕ ಸುಡಲಾಗಿದೆಯೋ ಮತ್ತು ಯಾರನ್ನು ಮಣ್ಣಿನಲ್ಲಿ ಹೂತು ಹಾಕಲಾಗಿದೆಯೋ ಅವರಿಗೆ ನಾವು ಸ್ವದಯಾಮಾದಯಂತೆ ಅನ್ನವನ್ನು ಕೊಟ್ಟು ಅವರಿಗೆ ಆನಂದಿಸುವಂತೆ ಮಾಡೋಣ. ಬಂಧುಗಳೇ, ಮಹರ್ಷಿ ದಯಾನಂದ ಸರಸ್ವತಿಯವರು ಬರೆಯುತ್ತಾರೆ, ಏ ಅಗ್ನಿದಗ್ಧ ಎಂದರೆ ಏ ಅಗ್ನಿ ಕಾರ್ಯೇಷು ಪ್ರವೃತ್ತಾಹ. ಅಗ್ನಿ ಕಾರ್ಯದಲ್ಲಿ ಪ್ರವೃತ್ತರಾದವರು. ಇಲ್ಲಿ ದಗ್ಧ ಅಂತ ಹೇಳಿದರೆ ಹನ್ ಹಿಂಸಾ ಗತ್ಯವು ಧಾತುವಿನಿಂದ ಶಬ್ದ ನಿಷ್ಪನ್ನವಾಗುತ್ತದೆ. ಹನ್ ಧಾತುವಿಗೆ 3 ಅರ್ಥಗಳಿವೆ: ಜ್ಞಾನಂ, ಗಮನಂ, ಪ್ರಾಪ್ತಿಶ್ಚೇತಿ. ಈ ಅಗ್ನಿ ಕಾರ್ಯ 2 ರೂಪದಲ್ಲಿ ನಾವು ನೋಡಿಕೊಳ್ಳಬಹುದು. ಒಂದು ಏನಂತ ಹೇಳಿದರೆ ಸಕಲ ಯಜ್ಞಯಾಗಾದಿಗಳ ಈ ನಿಜವಾದ ವೈದಿಕ ಸ್ವರೂಪವನ್ನು ತಿಳಿದವರು ಮತ್ತು ಸಕಲ ಷೋಡಶ ಸಂಸ್ಕಾರಗಳನ್ನು ಸರಿಯಾಗಿ ಮಾಡುವುದರಲ್ಲಿ ನಿಷ್ಣಾತರಾದವರು ಇವರು. ಇಂತಹ ಪುರೋಹಿತರು ಅಗ್ನಿ ಕಾರ್ಯೇಷು ಪ್ರವೃತ್ತ. ಎರಡನೆಯದಾಗಿ, ಅಗ್ನಿ ಎಲ್ಲರಿಗೆ ಗೊತ್ತಿದೆ, ಇದು ಎನರ್ಜಿ, ಶಕ್ತಿಯ ಮೂಲ. ಬಂಧುಗಳೇ, ಸೋಲಾರ್ ಎನರ್ಜಿಯಿಂದ ನಾವು ವಿದ್ಯುತ್ತನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೇವೆ. ಜಲದಿಂದ ವಿದ್ಯುತ್ತನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೇವೆ. ಆಮೇಲೆ ಇದ್ದಲಿನಿಂದಲೂ ಪ್ರಾಪ್ತ ಮಾಡಿಕೊಳ್ಳುತ್ತೇವೆ. ಪೆಟ್ರೋಲಿನಿಂದಲೂ ಕೂಡ ನಾವು ಇದನ್ನು ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೇವೆ. ಯಾವ ವಿಧದಲ್ಲಿ, ಯಾವ ರೀತಿಯಲ್ಲಿ ನಾವು ಎನರ್ಜಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೇವೆ, ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೇವೆ. ಈ ಸಕಲ ಶಕ್ತಿಯ ಭಂಡಾರವನ್ನು ಪ್ರಾಪ್ತ ಮಾಡಿಕೊಂಡು
ಅದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡುವಲ್ಲಿ ನಿಷ್ಣಾತರಾದವರು ಅಗ್ನಿದಗ್ಧ ಅಗ್ನಿಕಾರ್ಯೇಷು ಪ್ರವೃತ್ತಾಃ. ಅನಗ್ನಿದಗ್ಧ, ಇದಕ್ಕೆ ಋಷಿದಯಾನಂದರು ಹೇಳುತ್ತಾರೆ ಇತರ ಕಾರ್ಯೇಷು ಪ್ರವೃತ್ತಾಃ. ಇದು ವ್ಯಾಪಕವಾದದ್ದು. ಇತರ ಕಾರ್ಯೇಷು ಪ್ರವೃತ್ತಾಃ, ಇದರಲ್ಲಿ ಎಲ್ಲ ಕ್ಷೇತ್ರದವರು ಬರುತ್ತಾರೆ. ಅವರು ವ್ಯಾಪಾರ, ವಾಣಿಜ್ಯ, ವ್ಯವಸಾಯ, ಉದ್ಯೋಗ, ಕೃಷಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಡಿಕಲ್ ಸೈನ್ಸ್, ಡಿಫೆನ್ಸ್, ಯಾವ ಕ್ಷೇತ್ರಗಳಿವೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಿಷ್ಣಾತರಾದವರು, ಪ್ರವೀಣರು ಮತ್ತು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಿಕೊಂಡು ಈ ರಾಷ್ಟ್ರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವವರು. ಅವರು ಅನಗ್ನಿದಗ್ಧ, ಮಣ್ಣಿನಲ್ಲಿ ಹೂತವರಲ್ಲ. ಸ್ವಧಯಾಮಾದಯಂತೆ. ಇದು ಅರ್ಥವಾಗಬೇಕಾದರೆ ನಿಮಗೆ ಒಂದು ವಿಷಯವನ್ನು ತಿಳಿಸುತ್ತೇನೆ. ಇದೇ ಮಂಗಳೂರಿನಲ್ಲಿ ಶ್ರೀನಿವಾಸ ನಿಗಮಾಗಮ ಪಾಠಶಾಲೆಯಲ್ಲಿ ಒಬ್ಬರು ಇದ್ದರು, ಅಧ್ಯಾಪಕರಾಗಿದ್ದರು, BR ಶರ್ಮಾ ಅಂತ. ನಿಜವಾಗಿ ಅವರ ಹೆಸರು ಬೆಳವಾಯಿ ರಾಮಚಂದ್ರ ಶೆಣೈ. ನಾನು PhD ಮಾಡಿಕೊಂಡು ಚಂಡೀಗಢದಿಂದ ಹರಿದ್ವಾರಕ್ಕೆ ಹೋದೆ. ಹರಿದ್ವಾರಕ್ಕೆ ಹೋದಾಗ ಗುರುಕುಲ್ ಕಾಂಗ್ಡೆ ಯೂನಿವರ್ಸಿಟಿಯ ನನ್ನ ಪ್ರೊಫೆಸರ್ ಆದ ಡಾಕ್ಟರ್ ಭಾರತ್ ಭೂಷಣ್ ನನ್ನ ಹತ್ರ ಹೇಳಿದರು, ಸುಕುಮಾರ, ನೀನು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವನು. ನಿನ್ನ ಸಮಾಜದವರೇ ಒಬ್ಬರು BR ಶರ್ಮಾ ಎಂದು ಬರೆಯುತ್ತಾರೆ. ನಿಜವಾಗಿ ಅವರ ಹೆಸರು ಬೆಳವಾಯಿ ರಾಮಚಂದ್ರ ಶೆಣೈ, ನಿಮ್ಮ ಊರಿನ ಪಕ್ಕದಲ್ಲಿಯೇ. ನೀನು ಕೂಡಲೇ ಮೈಸೂರಿನ ಸರಸ್ವತೀಪುರಂಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡು ಮತ್ತು ಅವರಿಂದ ಆಶೀರ್ವಾದ ಪಡೆದುಕೋ. ಬಂಧುಗಳೇ, ನಾನು ನೇರವಾಗಿ ಹರಿದ್ವಾರದಿಂದ ಮೈಸೂರಿಗೆ ಹೋದೆ. ಮೈಸೂರಿನ ಸರಸ್ವತೀಪುರಮದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಅವರಿದ್ದರು. ನಿಮಗೆ ಆಶ್ಚರ್ಯವಾಗಬಹುದು, ಸಾಮವೇದದ ಪ್ರಕಾಂಡ ಪಂಡಿತರಾಗಿದ್ದರು. ಆದರೆ ಅವರಿಗೆ ಇಲ್ಲಿ ಸರಿಯಾಗಿ ಊಟಕ್ಕೂ ಗತಿ ಇರಲಿಲ್ಲ. ಜರ್ಮನಿಯವರು ಅವರನ್ನು ಒಂದು ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡಿದ ಹಾಗೆ ಎತ್ತಿಕೊಂಡು ಹೋದರು. ಜರ್ಮನಿಗೆ ಕೊಂಡು ಹೋಗಿ ಸಂಪೂರ್ಣ ಸಾಮವೇದದ ಸಾಮಗಾನವನ್ನು, ಎಲ್ಲ ವಿಧದ ಸಾಮಗಾನವನ್ನು ಅವರಿಂದ ಮಾಡಿಸಿಕೊಂಡು, ಗ್ರಾಫ್ ಮಾಡಿಕೊಂಡು, ಅವರಿಂದ 45 ಪುಸ್ತಕಗಳನ್ನು ಬರೆಸಿಕೊಂಡು ಕಾಪಿರೈಟ್ ಮಾಡಿಕೊಂಡರು. ಬಂಧುಗಳೇ, ಅವರಿಗೆಲ್ಲರಿಗೆ ಊಟದ ಗತಿ ಕೂಡ ಇರಲಿಲ್ಲ. ಅವರು ಎಷ್ಟರ ತನಕಲ್ಲಿ ಜರ್ಮನಿಯಲ್ಲಿದ್ದರು, ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದರು. ಕೊನೆಗೆ ಹಾಲಿನಲ್ಲಿ ಬಿದ್ದ ನೊಣದನ್ನು ಬಿಸಾಡಿದಂತೆ ಅವರನ್ನು ಅಲ್ಲಿಂದ ಕಳುಹಿಸಿದರು. ಪಾಪ, ಒಬ್ಬರೇ ಇದ್ದರು, ಹೆಂಡತಿ ಇರಲಿಲ್ಲ. ಮೈಸೂರಿನ ಸರಸ್ವತಿಪುರಂನಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿದ್ದರು. ಅವರ ಆಶೀರ್ವಾದವನ್ನು ಪಡೆದುಕೊಂಡೆ. 80 ವರ್ಷದ ಮೇಲೆ ಆಗಿತ್ತು. ಆಮೇಲೆ ಕೆಲವು ವರ್ಷದ ನಂತರ ಗೊತ್ತಾಯಿತು, ಅವರು ಡಿಪ್ರೆಷನ್ನಿಗೆ ಹೋಗಿ BC ರೋಡಿನಲ್ಲಿ ಯಾವುದೇ ಒಂದು ಆಶ್ರಮದಲ್ಲಿದ್ದು ಅಲ್ಲಿಯೇ ಅವರು ಮೃತ್ಯುವನ್ನಪ್ಪಿದರು. ಬಂಧುಗಳೇ, ಯಾವ ಕ್ಷೇತ್ರದಲ್ಲಿ ಅವರು ಶ್ರೇಷ್ಠರಾಗಿದ್ದಾರೆ, ಎಕ್ಸ್ಪರ್ಟ್ ಆಗಿದ್ದಾರೆ, ಸಕಲ ಜ್ಞಾನವನ್ನು ಅವರು ಬಹಳ ಪರಿಶ್ರಮದಿಂದ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ನಮ್ಮ ಕರ್ತವ್ಯ ದಾಯಿತ್ವ ಏನು? ನಾವು ಅವರನ್ನು ಕಂಡು ಹುಡುಕಿ ಸರಿಯಾದ ರೀತಿಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವರಿಂದ ಅವರ ಅನುಭವ ಮತ್ತು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಮತ್ತು ಈ ಜ್ಞಾನವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಬುಢಾಪಾ ಕೋ ಬುಢಾಪಾ ಮತ್ ಸಮझो ಯೇ ಏಕ್ ಅನುಭವ ಬರೀ ಜವಾನಿ ಹೇ ಅಂತ ಒಬ್ಬ ಕವಿ ಹೇಳಿದ. ವೃದ್ಧರು 2 ರೀತಿಯಲ್ಲಿ ಇರುತ್ತಾರೆ. ಒಬ್ಬರು ವಯೋವೃದ್ಧರು, ವಯಸ್ಸಿನಿಂದ ವೃದ್ಧರಾದವರು. ಇನ್ನೊಬ್ಬರು ಜ್ಞಾನದಿಂದ ವೃದ್ಧರಾದವರು, ಶ್ರೇಷ್ಠ ಜ್ಞಾನವುಳ್ಳವರು. ಎಲ್ಲರ ಹತ್ತಿರ ಸಮುಚಿತವಾದ ವ್ಯವಸ್ಥೆ ಇರುತ್ತದೆ, ಇದು ಯಾವ ನಿಶ್ಚಯವೇ ಇಲ್ಲ. ನಮ್ಮ ಹಿರಿಯರಿಂದ ನಾವು ಅನುಭವವನ್ನು, ಜ್ಞಾನವನ್ನು
ಪ್ರಾಪ್ತ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕು. ಆವಾಗ ಮಾತ್ರ ಇದು ಮಹಾ ಆಲಯವಾಗುತ್ತದೆ. ಬಂಧುಗಳೇ, ಯಥಾ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈ ವೃದ್ಧರನ್ನು ಸರಿಯಾದ ರೀತಿಯಲ್ಲಿ ಪೋಷಣೆಯನ್ನು ಮಾಡಬೇಕು. ಆಯುರ್ವಿದ್ಯಾ ಯಶೋಬಲಂ. ಈ ವೃದ್ಧರ ಸೇವೆಯನ್ನು ಮಾಡುವುದರಿಂದ ನಮಗೆ 4 ವಸ್ತುಗಳು ಪ್ರಾಪ್ತವಾಗುತ್ತವೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಈ ವೃದ್ಧರಿಂದ, ಅವರ ಸೇವೆಯನ್ನು ಮಾಡುವುದರಿಂದ ನಮಗೆ ಆಯಸ್ಸು, ಯಶಸ್ಸು, ಬಲ ಮತ್ತು ಯಶೋಬಲಂ, ವಿದ್ಯೆ ಜ್ಞಾನ. ಆಯುರ್ವಿದ್ಯಾ ಯಶೋಬಲಂ, ಆಯಸ್ಸು ಪ್ರಾಪ್ತವಾಗುತ್ತದೆ. ವಿದ್ಯೆ ಎಂದರೆ ಜ್ಞಾನ ಪ್ರಾಪ್ತವಾಗುತ್ತದೆ, ಯಶಸ್ಸು ಪ್ರಾಪ್ತವಾಗುತ್ತದೆ, ಬಲವು ವೃದ್ಧಿಯಾಗುತ್ತದೆ. ನಮ್ಮ ಪರಿವಾರ, ನಮ್ಮ ದೇಶ, ನಮ್ಮ ರಾಷ್ಟ್ರ ಮಹಾ ಆಲಯವಾಗಬೇಕು. ಆದರೆ ಭೂಪಭಟ್ಟನಿಂದಾಗಿ ಇದು ಮಹಾಲಯವಾಗಿದೆ. ನಾನು ನಿಮ್ಮ ಹತ್ತಿರ ಒಂದು ನಿವೇದನೆಯನ್ನು ಮಾಡುವುದಿದೆ. ಇದನ್ನು ಮಹಾಲಯವಾಗಲು ಬಿಡಿರಿ. ಮಹಾಲಯವಾಗಲು ಬಿಡಬೇಡಿ. ನಿಜವಾದ ರೂಪದಲ್ಲಿ ಈ ಮಹಾ ಆಲಯವಾಗಬೇಕಾದರೆ ನಾವು ಮೃತ್ಯು ಆದ ನಂತರ ಶ್ರಾದ್ದವನ್ನು ಮಾಡುವುದಲ್ಲ. ಯಾರು ಜೀವಿಸಿದ್ದಾರೆ, ನಮಃ ಪೂರ್ವೇಭ್ಯ, ನಮ ಋಷಿಭ್ಯ ಪೂರ್ವೇಭ್ಯ ಪತಿಕೃದ್ಭ್ಯ, ಯೇ ಅಗ್ನಿದಗ್ಧಾಯ ಮಧ್ಯೆ ಸ್ವಧಯಾ ಮಾಧಯಂತೆ. ಈ ಅಥರ್ವವೇದ, ಇದು ಋಗ್ವೇದದ ಪಿತೃಸೂಕ್ತದ ಮಂತ್ರಗಳು. ಇದರಲ್ಲಿ ಸ್ಪಷ್ಟವಾಗಿ ನಮಗೆ ಮಾರ್ಗದರ್ಶನವನ್ನು ತಿಳಿಸಿದ್ದಾರೆ. ಮತ್ತು ಇದರ ನಿಜವಾದ ಆರ್ಥಿಕ ವಾಸ್ತವಿಕ ಅರ್ಥವನ್ನು ಮಹರ್ಷಿ ದಯಾನಂದ ಸರಸ್ವತಿಯವರು ಋಗ್ವೇದಾದಿ ಭಾಷ್ಯ ಭೂಮಿಕದಲ್ಲಿಯೂ ಕೂಡ ಬರೆದಿದ್ದಾರೆ. ಮಾತ್ರವಲ್ಲ, ಚತುರ್ವೇದ ವಿಷಯ ಸೂಚಿಯಲ್ಲಿಯೂ ಕೂಡ ತಿಳಿಸಿದ್ದಾರೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಸತ್ತು ಹೋದವರಿಗೋಸ್ಕರ ನಾವು ಅದನ್ನು ಶ್ರಾದ್ದವನ್ನು ಮಾಡುವುದಲ್ಲ. ಶ್ರದ್ಧೆಯಾಯತ್ ಕ್ರಿಯತೆ ತತ್ ಶ್ರಾದ್ದಂ. ಅವರು ಜೀವಿತವಾಗಿರುವಾಗಲೇ ಅವರ ಸೇವೆಯ ಶುಶ್ರೂಷೆಯನ್ನು ಮಾಡಬೇಕಾದ್ದು ನಮ್ಮ ಪರಮ ದಾಯಿತ್ವ, ಪರಮ ಕರ್ತವ್ಯ. ನಮ್ಮ ತಂದೆ ತಾಯಿಗಳು, ಗುರು ಹಿರಿಯರು, ವೃದ್ಧರು, ನಮ್ಮ ಮಾರ್ಗದರ್ಶಕರು ಅವರ ಸೇವೆಯನ್ನು ಸರಿಯಾಗಿ ಮಾಡಿಕೊಂಡು ಅವರಿಂದ ಜ್ಞಾನ ಮತ್ತು ಅನುಭವವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕಾದುದು ನಮ್ಮ ಪರಮ ಕರ್ತವ್ಯವಾಗಿದೆ. ಇವತ್ತಿನ ದಿವಸ ನಾವು ಎಲ್ಲರನ್ನೂ ದೂರ ಮಾಡುತ್ತಿದ್ದೇವೆ, ಎಲ್ಲವನ್ನೂ ದೂರ ಮಾಡುತ್ತಿದ್ದೇವೆ. ಜನರೇಷನ್ ಗ್ಯಾಪ್ ಆಗುತ್ತಿದೆ ಈ ಮಹಾಲಯದಿಂದ. ಇದು ನಿಜವಾದ ರೂಪದಲ್ಲಿ ಮಹಾ ಆಲಯವಾಗಬೇಕಾದರೆ ನಾವು ನಮ್ಮ ಈ ಜ್ಞಾನವೃದ್ಧರನ್ನು, ವಯೋವೃದ್ಧರನ್ನು, ಪಥ ಪ್ರದರ್ಶಕರನ್ನು ಮತ್ತು ವೇದ ಮತ್ತು ಪರಮಾತ್ಮನ ವಾಸ್ತವಿಕ ಸ್ವರೂಪ, ಸಕಲ ಜ್ಞಾನ ವಿಜ್ಞಾನವನ್ನು ತಿಳಿದುಕೊಂಡ ಶ್ರೇಷ್ಠ ವಿದ್ವಾಂಸರನ್ನು ಒಂದುಗೂಡಿಸಿ ಅವರಿಂದ ಎಲ್ಲ ವಿಧದಾದ ನಾವು ಮಾರ್ಗದರ್ಶನವನ್ನು ಪಡೆಯೋಣ. ಆವಾಗ ಮಾತ್ರ ನಿಜವಾದ ರೂಪದಲ್ಲಿ ಇದು ಮಹಾ ಆಲಯವಾಗುತ್ತದೆ. ದುರ್ಭಾಗ್ಯವಶಾತ್ ಇದು ಮಹಾಲಯವಾಗುತ್ತಿದೆ. ಬಂಧುಗಳೇ, ನಿಮ್ಮ ಮುಂದೆ ನನ್ನ ವಿಚಾರವನ್ನು ಇಟ್ಟಿದ್ದೇನೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಾನು ಹೇಳಿದ ವಿಷಯದಲ್ಲಿ ಸ್ವಲ್ಪ ಚಿಂತನೆಯನ್ನು ಮಾಡಿ. ಓಂ ಶಾಂತಿ.